ಮಾಡ್ತಾ ಇರ್ಬೋದು. ತಾಳ್ರಿ, ನಾ ಇನ್ನೂ ಹೇಳಿಲ್ಲ, ಸುಮ್ಮನೆ ರಮ್ಮ ನೀನು. ಯು ಡೋಂಟ್ ನೋ ಕನ್ನಡ? ಪ್ಲೀಸ್ ವೆಯ್ಟ್, ಪ್ಲೀಸ್ ಕಾಮ್. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40ರಿಂದ 45% ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡ್ರು ನಾವು. ಸೊ ಒಟ್ಟಾರೆಯಾಗಿ 14 ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದರೆ, 15 ಫೈನಾನ್ಷಿಯಲ್ ಕಮಿಷನ್ನಲ್ಲೂ ಕೂಡ 14 ಫೈನಾನ್ಷಿಯಲ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದರೆ ನಮಗೆ 62,098 ಕೋಟಿ ರೂಪಾಯಿ ಟ್ಯಾಕ್ಸು ಹೆಚ್ಚಾಗಿ ಬರ್ತಿತ್ತು. 62,098 ಕೋಟಿ ಹೆಚ್ಚಾಗಿ ಬರ್ತಿತ್ತು. ಸೊ ದಟ್ ವಿ ಲಾಸ್ಟ್, ನಂಬರ್ 1. ನಂಬರ್ 2, ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ವಿ ತೆರಿಗೆ, ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ. ಸುಮಾರು 4,30,000 ಕೋಟಿ ಪ್ರತಿ ವರ್ಷ, ಈ ವರ್ಷ ಕೊಡ್ತಾ ಇದ್ವಿ. 4,30,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ವಿ. ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು, GST, ಕಸ್ಟಮ್ಸು, ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು 4,30,000 ಕೋಟಿ. ಅಂದರೆ 100 ರೂಪಾಯಿ ಕೊಟ್ಟರೆ, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ, ನಮಗೆ ಬರೋದು, ಕರ್ನಾಟಕಕ್ಕೆ ಬರೋದು 12ರಿಂದ 13 ರೂಪಾಯಿ. ಡಿಡ್ ಯು ಫಾಲೋ? ಕೇಂದ್ರ ಸರ್ಕಾರದಿಂದ ನಮಗೆ ಬರತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಮತ್ತು ಬೇರೆ ಇದರಲ್ಲಿ ಬರತಕ್ಕಂಥದ್ದು 12ರಿಂದ 13 ರೂಪಾಯಿ. 100 ರೂಪಾಯಿ ಕೊಟ್ಟರೆ ನಾವು ತೆರಿಗೆನ, ನಮಗೆ ಬರೋದು ಎಷ್ಟಪ್ಪ ವಾಪಸ್ಸು ಅಂತಂದರೆ 12 to 13 rupees ಪರ್ ಇಯರ್. ಈಗ ಈ 23-24ರಲ್ಲಿ ನಮಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ, ಎಸ್ಟಿಮೇಟೆಡ್ ಡೆವಲ್ಯೂಷನ್ನಲ್ಲಿ 37,252 ಕೋಟಿ ನಿಗದಿ ಮಾಡಿದ್ದಾರೆ. ಎಷ್ಟು? 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಅದು ಶೇರಿಂಗ್ ಇದೆ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅದು ಈಗ ನಾವು 50% ಕೊಟ್ಟರೆ ಅವ್ರು 50% ಕೊಡ್ತಾರೆ, ನಾವು 60% ಕೊಟ್ಟರೆ ಅವ್ರು 40% ಕೊಡ್ತಾರೆ. ಈ ಥರ ಇದೆ, ಶೇರಿಂಗ್ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಇದನ್ನು ಗ್ರ್ಯಾಂಟ್ಸ್ ಅಂತ ಕರಿತೀವಿ. ಈ ಗ್ರ್ಯಾಂಟ್ಸ್ನಲ್ಲಿ ನಮಗೆ ಈ ಸಾರಿ 13,005 ಕೋಟಿ ರೂಪಾಯಿ ಬರ್ತದೆ. ಎಷ್ಟು? ಬೋತ್ ಪುಟ್ ಟುಗೆದರ್ 50,257 ಕೋಟಿ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನನಗೆ ಯಾಕೆಂದರೆ BJP ಅವರು ಹೇಳ್ತಾರೆ ನಾವು ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, 2018-19ರಲ್ಲಿ ಬಜೆಟ್ ಸೈಜು ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳೋಕ್ಕೆ ಹೋಗಲ್ಲ. 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45 ಲಕ್ಷ ಕೋಟಿ.
ಆಗ್ಲೇ 51,000 ಕೋಟಿ ಬರ್ತಿತ್ತು ನಮಗೆ. ಈಗ 5 ವರ್ಷದ ನಂತರ 50,257 ಕೋಟಿ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? 2018-19ರಲ್ಲಿ ಬಜೆಟ್ ಗಾತ್ರ 24,42,000 ರೂಪಾಯಿ ಇದ್ದಾಗ 51,000 ಕೋಟಿ ಬರ್ತಿತ್ತು ರಾಜ್ಯಕ್ಕೆ, ನಮ್ಮ ಪಾಲು. ಈಗ 5 ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಆಗಿದ್ರೂ ಕೂಡ ಈಗ 50,257 ಕೋಟಿ ರೂಪಾಯಿ. ಪ್ಲೀಸ್ ಅಂಡರ್ಲೈನ್. ಯಾಕಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಬಿಜೆಪಿಯವರು. ತೆರಿಗೆ ಹೆಚ್ಚಾಯಿತು ಅಂತ ಹೇಳ್ತಾರೆ. ಅಲ್ಲ, ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರಬೇಕಲ್ಲ, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬರಬೇಕಲ್ಲ. ಇಟ್ ಇಸ್ ನಾಟ್ ಸೋ. ದಟ್ ಇಸ್ ವೈ ಇಟ್ ಇಸ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ. ಐ ಹೋಪ್ ದಟ್ ಯು ಹ್ಯಾವ್ ಫಾಲೋಡ್ ಮೀ. ಆಮೇಲೆ ಏನೋ ತಪ್ಪೆಲ್ಲ ಬರೆಯಕ್ಕೆ ಹೋಗ್ಬಿಡಿ, ಏನು ತೋರ್ಸಕ್ಕೆ ಹೋಗ್ಬಿಡಿ. ತಾಳಪ್ಪ, 1 ಸೆಕೆಂಡು ಇಲ್ಲ, 2 ಸೆಕೆಂಡು ಇಲ್ಲ. ಏನು ಆಮೇಲೆ ಪ್ರಶ್ನೆ ಇಲ್ಲ ಕೇಳೋದು. ಬರ್ಕೋ ನೀನು, ಆಮೇಲೆ ಪ್ರಶ್ನೆ ಕೇಳಬೇಕಾಗಿರೋದು. ನಮಗೆ 1 ಲಕ್ಷ ರೂಪಾಯಿ ಆಯಿತು. ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್ 2014-15ರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು ಅಡಿಷನಲ್ ಸೆಸ್ಸು ಮತ್ತು ಸರ್ಚಾರ್ಜು 1,40,000 ಕೋಟಿ ಇತ್ತು. 1,42,000 ಕೋಟಿ. ಈ ವರ್ಷ 23-24ರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಂತ ಹೇಳಲ್ಲ, ಇಡೀ ದೇಶದಲ್ಲಿ, ನಾನು ಮೊದಲು ಹೇಳಿದ್ದು ಇಡೀ ದೇಶದಲ್ಲಿ 5,52,000 ಕೋಟಿ ವಸೂಲು ಮಾಡ್ತಾರೆ. 5,52,000 ಕೋಟಿ ಅವರಿಗೆ ಸೆಸ್ಸು ಮತ್ತು ಸರ್ಚಾರ್ಜ್ನಲ್ಲಿ ಬರ್ತದೆ. ಅದರಲ್ಲಿ ಪಾಲಿಲ್ಲ. ಇಟ್ ಇಸ್ ನಾಟ್ ಎ ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ ಅದು. ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್, ಸರ್ಚಾರ್ಜು ಅದು ಡಿವಿಜಿಬಲ್ ಪೂಲ್ನಲ್ಲಿ ಬರಲ್ಲ. ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಶೇರ್ ಇಲ್ಲ. ಅದಷ್ಟು ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. 5,52,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. ನಾವು ಅದರಲ್ಲೂ ಶೇರ್ ಕೊಡ್ರಪ್ಪ. ಒಂದು ವೇಳೆ ಅದರಲ್ಲಿ ಶೇರ್ ಕೊಟ್ಟಿದ್ರೆ ನಮಗೆ 55,000 ಕೋಟಿ ರೂಪಾಯಿ ಬರ್ತಿತ್ತು. 55,000 ಕೋಟಿ ರೂಪಾಯಿ ಬರ್ತಾ ಇದೆ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಹೇಳಿ ನೋಡೋಣ. ಇದ್ರ ವಿರುದ್ಧ ಪ್ರತಿಭಟನೆ.